ಈ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಬಿಡಿಸ್ತಾ ಇದ್ದೀನಿ. ಇದು ಮೊದಲ ಭಾಗ ಇದೆ. ಸೊ ಕೆಲವೊಂದಿಷ್ಟು ಪ್ರಶ್ನೆಗಳು ಮಾಡಿದ್ದೀನಿ. ಇನ್ನೊಂದು ಭಾಗದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಬಿಡಿಸ್ತೀನಿ. ಅಥವಾ ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಸೊ ಮೇಲೆ ಐಕಾರ್ಡಲ್ಲಿ SSLC ಮತ್ತು ಸಮಾಜ ವಿಜ್ಞಾನದ 40 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ನೋಡದೇ ಇದ್ರೆ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ತುಂಬ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳು ಇದ್ದಾವೆ. ಹಾಗಾದರೆ ಶುರು ಮಾಡೋಣ. ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2022ರಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಮತ್ತು ಉತ್ತರಗಳು. ಸೊ ಮೊದಲನೇದಿತ್ತು, ಸಹಿ ವಿಕಲ್ಪ ಚುನ್ಕರ್ ಉಸ್ಕೆ ಸಂಕೇತಾಕ್ಷರ ಸಹಿತ ಲಿಖನಾಯೇ, ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಸಂಕೇತಾಕ್ಷರ ಸಹಿತ ಬರೀತಕ್ಕಂಥದ್ದು. ಪ್ರಶ್ನೆ ಒಂದಿತ್ತು, ವಿಶ್ವಾಸ ಶಬ್ದಕ ವಿಲೋಮ್ ರೂಪ ಹೇ ಅಂತ ಇತ್ತು. ಆಯ್ಕೆಗಳಿದ್ದವು ವಿಶ್ಲೇಷಣ್, ವಿಶ್ವಸನೀಯ, ಅವಿಶ್ವಾಸ, ಭರೋಸಾ. ಸೊ ಸರಿಯಾದ ಉತ್ತರ ಇದೆ ವಿಶ್ವಾಸ ಶಬ್ದದ ವಿರುದ್ಧಾರ್ಥಕ ಪದ ಅವಿಶ್ವಾಸ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ ಹೇ. ಎ ಶ್ರೀಮಂತ್, ಬಿ ಶ್ರೀಪತಿ, ಶ್ರೀಧಾಮ್ ಯಾ ಡಿ ಶ್ರೀಮತಿ. ನೋಡಿ, ಶ್ರೀಮಾನ್ ಇದೆಯಲ್ಲ, ಇದರ ಒಂದು ಸ್ತ್ರೀಲಿಂಗ ರೂಪ ಬಂದ್ಬಿಟ್ಟು ಆಪ್ಷನ್ ಡಿ ಶ್ರೀಮತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. प्रश्न 3, निम्नलिखित में से बहुवचन शब्द है केला, पुस्तके, नौका, बच्चा. ಈ 4 ಆಯ್ಕೆಗಳಲ್ಲಿ ಬಹುವಚನ ರೂಪ ಬಂದ್ಬಿಟ್ಟು ಆಪ್ಷನ್ ಬಿ ಪುಸ್ತಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 4, देखना शब्द का प्रथम प्रेरणार्थक क्रिया रूप है. ए देख, बी दिखाना, सी दिखावट या डी देना. ನೋಡಿ, देखना ಇದೆಯಲ್ಲ, ಈ देखना ಪದದ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಬಂದ್ಬಿಟ್ಟು ಆಪ್ಷನ್ ಬಿ ದಿಖಾನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 5, ಸದೈವ ಶಬ್ದ ಮೇ ಸಂಧಿ ಹೇ. ಸದೈವ ಅಂತಕ್ಕಂಥ ಶಬ್ದ ಯಾವ ಸಂಧಿ ಆಗಿದೆ. ಎ ವೃದ್ಧಿ, ಬಿ ಗುಣ, ಸಿ ಎನ್, ಡಿ ದೀರ್ಘ. ಸೊ ಸದೈವ ಅಂತಕ್ಕಂಥ ಶಬ್ದ ಬಂದ್ಬಿಟ್ಟು ವೃದ್ಧಿ ಸಂಧಿಗೆ ಉದಾಹರಣೆ ಆಗಿದೆ. ಪ್ರಶ್ನೆ 5, ದೇಶ ವಿದೇಶ ಶಬ್ದ ಮೇ ಸಮಾಸ ಹೇ. ಎ ದ್ವಿಗು, ಬಿ ಕರಂಧಾರೈ, ಸಿ ದ್ವಂದ್ವ, ಡಿ ತತ್ಪುರುಷ. ಸೊ ದೇಶ ವಿದೇಶ ಅಂತಕ್ಕಂಥ ಶಬ್ದ ಬಂದ್ಬಿಟ್ಟು ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿತ್ತು. ಆಪ್ಷನ್ ಸಿ ದ್ವಂದ್ವ ಅಂತಕ್ಕಂಥದ್ದು ರೈಟ್ ಆನ್ಸರ್. प्रश्न 7, इंटरनेट का मतलब क्या है. वाक्य में प्रयुक्त विराम चिन्ह है. ಸೊ ಇಂಟರ್ನೆಟ್ का मतलब क्या है ಅಂತ ವಾಕ್ಯದಲ್ಲಿ ಒಂದು ಲೇಖನ ಚಿಹ್ನೆ ಇದೆ, ಅದು ಯಾವುದು ಅಂತ ಕೇಳಿದ್ದಾರೆ. ಎ ಉದ್ಧರಣ, ಬಿ ಪೂರ್ಣ ವಿರಾಮ, ಸಿ ಪ್ರಶ್ನವಾಚಕ ಯಾ ಡಿ ಅಲ್ಪ ವಿರಾಮ. ಸೊ ವಾಕ್ಯದ ಕಡೆಯಲ್ಲಿರ್ತಕ್ಕಂಥದ್ದು ಆಪ್ಷನ್ ಸಿ ಪ್ರಶ್ನವಾಚಕ ಅಂತದ್ದು ರೈಟ್ ಆನ್ಸರ್. ಪ್ರಶ್ನೆ 8, बचेंद्री डैश जन्म एक साधारण परिवार में हुआ था. रिक्त स्थान में सही कारक होगा. ಈ ವಾಕ್ಯದಲ್ಲಿ ಸರಿಯಾದ ಕಾರಕ ಚಿಹ್ನೆ ಯಾವ ಪ್ರಯೋಗ ಮಾಡಬೇಕಿತ್ತು. ಯಾವ ವಾಕ್ಯದಲ್ಲಿ बचेंद्री डैश जन्म एक साधारण परिवार में हुआ था. ए का, बी में, सी से या डी पर. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕಾ ಅಂತಕ್ಕಂಥದ್ದು. ಅಂದರೆ बचेंद्री का जन्म एक साधारण परिवार में हुआ था. ಇನ್ನು ಅನುರೂಪತಾ ಬರಿಬೇಕಿತ್ತು. ಪ್ರಶ್ನೆ 9 ಇತ್ತು, ಇಂಟರ್ನೆಟ್ ಹ್ಯಾಕಿಂಗ್ ಅಭಿಶಾಪ್, ಇಂಟರ್ನೆಟ್ ಬ್ಯಾಂಕಿಂಗ್ ಡ್ಯಾಶ್. ಇಂಟರ್ನೆಟ್ ಹ್ಯಾಕಿಂಗ್ ಅಭಿಶಾಪ್ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನು ವರದಾನ ಅಂತ ಕರಿತೀವಿ. ಪ್ರಶ್ನೆ 10 ಇತ್ತು, ಮೇರಾ ಬಚ್ಪನ್ ಆತ್ಮಕಥಾ ಇಮಾನ್ದಾರೋ ಕೆ ಸಮ್ಮೇಳನ ಮೇ ಡ್ಯಾಶ್. ನೋಡಿ, ಮೇರಾ ಬಚ್ಪನ್ ಅಂತಕ್ಕಂಥದ್ದು ಆತ್ಮಕಥೆ ಆದರೆ ಇಮಾನ್ದಾರೋ ಕೆ ಸಮ್ಮೇಳನ ಮೇ ಅಂತಕ್ಕಂಥದ್ದು ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 11, एवरेस्ट पर चढ़ने वाली पहली महिला जुंकेता बी. एवरेस्ट पर चढ़ने वाली पहली भारतीय महिला. ಎವರೆಸ್ಟ್ ಶಿಖರವನ್ನು ಏರಿರ್ತಕ್ಕಂಥ ವಿಶ್ವದ ಮೊದಲ ಮಹಿಳೆ ಜುಂಕೇತಾ ಬಿ. ಹಾಗಾದರೆ ಎವರೆಸ್ಟ್ ಅನ್ನು ಏರಿರ್ತಕ್ಕಂಥ ಮೊದಲ ಭಾರತೀಯ ಮಹಿಳೆ ಡ್ಯಾಶ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಬಚೇಂದ್ರಿ ಪಾಲ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಪ್ರಶ್ನೆ 12, ಬಲಭದ್ರ, ಬಲರಾಮ, ಜಸುಮತಿ ಡ್ಯಾಶ್. ಸೊ ಬಲಭದ್ರವನ್ನ ಬಲರಾಮ ಅಂತ ಕರೆದ್ರೆ ಜಸುಮತಿಯನ್ನ ಯಶೋಧ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಏಕೇಕ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಕೊಡಬೇಕು. ಪ್ರಶ್ನೆ 13, ಲೇಖಕ ಪ್ರೇಮಚಂದ್ ಕೋ ದುಕಾನ್ ಪರ್ ಕ್ಯಾ ನಜರ್ ಆಯಾ. ಸೊ ಲೇಖಕ ಪ್ರೇಮಚಂದ್ರಿಗೆ ಅಂಗಡಿಯಲ್ಲಿ ಏನು ಕಾಣಿಸಿಕೊಂಡವು ಅಂತ ಪ್ರಶ್ನೆ ಇತ್ತು. ಸೊ ದ ರೈಟ್ ಆನ್ಸರ್ ಈಸ್ लेखक प्रेमचंद को एक दुकान पर बहुत अच्छे रंगदार गुलाबी सेब सजे हुए नजर आए. ಸೊ ಒಂದು ಅಂಗಡಿಯಲ್ಲಿ ತುಂಬಾ ಒಳ್ಳೆಯ ಮತ್ತು ಗುಲಾಬಿ ಬಣ್ಣದ ಸೇಬು ಹಣ್ಣುಗಳು ಸೊ ಲೇಖಕರಿಗೆ ಕಂಡವು. ಪ್ರಶ್ನೆ 14, ಬ್ರೀಫ್ ಕೇಸ್ ಮೇ ಕ್ಯಾ ಥಾ. ಸೊ ಬ್ರೀಫ್ ಕೇಸ್ ಅಂದ್ರೆ ಆ ಸೂಟ್ ಕೇಸ್ ಅಲ್ಲಿ ಏನಿತ್ತು. ಸೊ ದ ರೈಟ್ ಆನ್ಸರ್ ಬ್ರೀಫ್ ಕೇಸ್ ಮೇ ಕಾಗಜಾತ್ ಥೇ. ಸೊ ಆ ಬ್ರೀಫ್ ಕೇಸ್ ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸ್, ಕಾಗದ ಪತ್ರಗಳು, ದಾಖಲೆಗಳು ಇದ್ದವು. ಪ್ರಶ್ನೆ 15, मानव के हुक्म पर क्या चढ़ता और उतरता है. सो मानव के हुक्म पर पवन का ताप चढ़ता और उतरता है. प्रश्न 16, तुलसीदास जी के अनुसार मुखिया को कैसे होना चाहिए. तुलसीदास जी के अनुसार मुखिया मुंह के समान होना चाहिए. सो इन
2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು. 2-3 वाक्यों में उत्तर लिखिए. ಪ್ರಶ್ನೆ 17 ಇತ್ತು. ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ. ಸೊ ಅಂಗಡಿಯವನು ಲೇಖಕರಿಗೆ ಏನು ಹೇಳಿದ ಅಂತ ಪ್ರಶ್ನೆ ಇದೆ. ಸೊ ದುಕಾನ್ದಾರ್ ನೆ ಲೇಖಕ್ ಸೆ ಕಹಾ कि बाबूजी बड़े मजेदार सेब आए हैं खास कश्मीर के, आप ले जाए, खाकर तबीयत खुश हो जाएगी. प्रश्न 18 व्यापार और बैंकिंग में इंटरनेट का क्या मदद है. ಅಂದ್ರೆ ವ್ಯಾಪಾರ ಮತ್ತು ಬ್ಯಾಂಕಿಂಗ್ ನಲ್ಲಿ ಇಂಟರ್ನೆಟ್ ನ ಸಹಾಯತೆ ಏನು ನೋಡಿ. इंटरनेट व्यापार से हम घर बैठे बैठे व्यापार कर सकते हैं या खरीदारी कर सकते हैं, और इंटरनेट बैंकिंग द्वारा दुनिया के किसी भी जगह पर चाहे जितनी भी रकम को भेज सकती है. प्रश्न 19 अब्दुल कलाम का बचपन कैसे बीता. अब्दुल कलाम का बचपन बहुत ही सादगी और निश्चिंतता में बीता. भौतिक और भावनात्मक दोनों ही दृष्टि में उनका बचपन बीता. प्रश्न 20 बांध और जलाशयों की उपयोगिता के बारे में लिखी है. ನೋಡಿ, ಸೊ ಆನೆಕಟ್ಟೆಗಳನ್ನೇನು ಕಟ್ಟಿದಾರಲ್ಲ ಮತ್ತು ಜಲಾಶಯಗಳ ಪ್ರಮುಖ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಉತ್ತರ ಬಂದ್ಬಿಟ್ಟು ಏನಿದೆ ಅಂದ್ರೆ बांध और जलाशयों से हजारों एकड़ जमीन सींची जा सकती है. ಅಂದ್ರೆ ಸೊ ಈ ಆನೆಕಟ್ಟೆಗಳಾಗಿರ್ಬೋದು, ಜಲಾಶಯಗಳಿಂದ ಏನು ಮಾಡಬಹುದು, ಸಾವಿರಾರು ಎಕರೆ ನಾವು ಹೊಲವನ್ನ ನೀರುಣಿಸಬಹುದು. इन पर ऊर्जा उत्पादन केंद्र भी स्थापित की गई. ಅಷ್ಟೇ ಅಲ್ಲದೆ ಇವುಗಳ ಮೇಲೆ ಏನು ಮಾಡಿದಾರಪ್ಪ ಅಂದ್ರೆ ಸೊ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ಸಹಿತ ಕಟ್ಟಿದ್ದಾರೆ, ಸ್ಥಾಪನೆಯನ್ನ ಮಾಡಿದ್ದಾರೆ. ಪ್ರಶ್ನೆ 21 ಬಾಲಕೃಷ್ಣ अपनी माता से क्या क्या शिकायत करता है. ಕೃಷ್ಣ ತನ್ನ ತಾಯಿಗೆ ಏನೇನು ದೂರನ್ನು ಕೊಡ್ತಾನೆ ಅಂತ ಇದೆ. सो बालकृष्ण अपनी माता से यह कहता है कि भाई मुझसे बार बार कहता है कि तुम्हारे माता पिता कौन है. तुझे यशोदा जन्म नहीं दिया है, तुझे मोल लिया है. सो ಏನು ಹೇಳ್ತಾನಪ್ಪ ಅಂದ್ರೆ ಸೊ ನನಗೆ ಅಣ್ಣ ಪದೇ ಪದೇ ಕಾಡಿಸ್ತಾನೆ, ಚಿಡಾಯಿಸ್ತಾನೆ, ನಿನ್ನ ತಂದೆ ತಾಯಿ ಯಾರು, ನಿನಗೆ ತಾಯಿ ಯಶೋದೆ ಜನ್ಮ ನೀಡಿಲ್ಲ, ನಿನ್ನ ಏನ್ ಮಾಡಿದ್ದಾರೆ, ಕೊಂಡುಕೊಂಡಿದ್ದಾರೆ ಅಂತ ಹೇಳ್ತಾನೆ. ಈ ಮಾತನ್ನ ಕೃಷ್ಣ ಏನ್ ಮಾಡ್ತಾನೆ, ತಾಯಿ ಹತ್ರ ಹೋಗಿ ಅಣ್ಣನ ಕುರಿತು ದೂರನ್ನ ಕೊಡ್ತಾನೆ. ಪ್ರಶ್ನೆ 22 दिनकर जी के अनुसार मानव का सही परिचय क्या है. हागाद्रे प्रकृति पर विजय प्राप्त करना मनुष्य की साधना है. मानव के बीच स्नेह का बांध बांधना मानव की सिद्धि है. जो मानव दूसरे से प्रेम का रिश्ता जोड़कर आपस की दूरी को मिटाता है, वही मानव कहलाने का अधिकारी होगा. 23 शनि का वायुमंडल कैसे बना है. शनि ग्रहದ ವಾಯುಮಂಡಲ ಹೇಗೆ ರಚನೆ ಆಗಿದೆ ಅಂತ ಪ್ರಶ್ನೆ ಇದೆ. सो द राइट आंसर ಬಂದ್ಬಿಟ್ಟು शनि का वायुमंडल बृहस्पति की तरह निर्माण हुआ है. हाइड्रोजन, हीलियम, मीथेन और एमोनिया गैसों से उसका वायुमंडल निर्माण हुआ है. ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಇತ್ತು. और क्वेश्चन ಅಲ್ಲಿ शनि का उपग्रह टाइटन के बारे में लिखिए. आंसर ಬಂದ್ಬಿಟ್ಟು शनि का चंद्र टाइटन है और इसका व्यास 5150 किलोमीटर है और यह शनि का सबसे बड़ा चंद्र भी है. ಅಂದ್ರೆ ಶನಿ ಗ್ರಹದ ಅತಿ ದೊಡ್ಡದಾದ ಉಪಗ್ರಹವೇ ಟೈಟನ್. ಇದರ ವ್ಯಾಸ 5150 किलोमीटर ಆಗಿದೆ ಅಂತಕ್ಕಂಥದ್ದು ಬರಿಬೇಕಿತ್ತು. 24 ಪಾಠ में लेखक ने सत्य का कैसे स्वरूप बताया है. ಪಾಠದಲ್ಲಿ ಲೇಖಕರು ಸತ್ಯದ ಸ್ವರೂಪ ಹೇಗೆ ಹೇಳಿದ್ದಾರೆ. सत्य दृष्टि का प्रतिबिंब है, ज्ञान की प्रतिलिपि है, आत्मा की वाणी है. और क्वेश्चन ಇದೆ ಶಾಸ್ತ್ರ में सत्य बोलने का तरीका कैसे समझाया गया है. ಸೊ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಸತ್ಯ ಮಾತನಾಡತಕ್ಕಂಥ ವಿಧಾನ सत्यम ब्रूयात प्रियम ब्रूयात न ब्रूयात सत्यम प्रियम, अर्थात सच बोलो जो दूसरों को प्रिय लगे, अप्रिय सत्य मत बोलो. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಸೊ 1 ಮತ್ತು 2 ಅಂಕದ ಒಟ್ಟು 24 ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ. ಸೊ ಮುಂದಿನ ಪ್ರಶ್ನೆಗಳನ್ನು ತಾವು ಏನು ಮಾಡಬೇಕು, ವೇಟ್ ಮಾಡಬೇಕು. दूसरी भाग के लिए प्रतीक्षा कीजिए, वेट फॉर द सेकंड पार्ट. ಸೊ ಇಲ್ಲಿವರೆಗೆ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ಈ ವಿಡಿಯೋವನ್ನು ತಪ್ಪದೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮತ್ತೊಂದು ಹೊಸ ವಿಡಿಯೋದಲ್ಲಿ